ಶುಕ್ರವಾರದಂದು ಯರಗಟ್ಟಿ ಪಟ್ಟಣದ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಈ ವೇಳೆ ಆಡಳಿತ ಸುಧಾರಣಾ ಇಲಾಖೆ ಉಸ್ತುವಾರಿ ಅಧಿಕಾರಿಗಳಾದ ಮಾನ್ಯ ಶ್ರೀ ಅಶೋಕ್ ದುಡಗುಂಟಿ ಕೆಎಎಸ್ ಅಧ್ಯಕ್ಷತೆ ವಹಿಸಿದ್ರು. ಸಭೆಯಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ರಫೀಕಾ ಡಿಕೆ ಅವರು ತಾಲೂಕಿಗೆ ಅವಶ್ಯಕತೆ ಇರುವ ಹಲವಾರು ಸೌಲಭ್ಯಗಳ ಬಗ್ಗೆ ತಿಳಿಸಿದರು ಮತ್ತು ಪಟ್ಟಣದ ಅಂಬೇಡ್ಕರ್ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸವದತ್ತಿ ತಾಲೂಕು ತಹಶೀಲ್ದಾರ್ ಮಲ್ಲಿಕಾರ್ಜುನ ಹೆಗ್ಗನವರ, ಯರಗಟ್ಟಿ ತಹಶೀಲ್ದಾರ ಎಂಎನ್ ಮಠದ, ಕರವೇ ಉಪಾಧ್ಯಕ್ಷ ಮಂಜು ಬಾವಿಹಾಳ, ಕರವೇ ತಾಲೂಕು ಪ್ರಧಾನ ಕಾರ್ಯದರ್ಶಿ ಚನ್ನಪ್ಪ ಪಣದಿ ಸೇರಿದಂತೆ ಎಲ್ಲಾ ತಾಲೂಕು ಅಧಿಕಾರಿಗಳು ಉಪಸ್ಥಿತರಿದ್ದರು. ಭಾಳ ಸಲ ಮನವಿಗೂ ಕೊಟ್ಟೆವು ಸರ್, ಮತ್ತು ತಹಶೀಲ್ದಾರ್ ಸಾಹೇಬ್ ಕೊಟ್ಟಿದ್ದೆ, ಮತ್ತು ಸರ್ ಪಟ್ಟಣ ಪಂಚಾಯತ್ ಆಗಿ ಸಲುವಾಗಿ ಪಟ್ಟಣ ಪಂಚಾಯತಿಯ ಕ್ಯಾಶ್ ಈಗೆಲ್ಲ ಕೆಲವೊಂದು ವಾರದಲ್ಲಿ 3 ದಿನ ಮಿಸ್ ಮಾಡ್ತಾ ಇದ್ದೀವಿ ಸರ್ ಸೌದತ್ತಿ ತಾಲೂಕಲ್ಲಿ. ಹಂಗೆ ಸಂಬಂಧಪಟ್ಟಂಗೆ ಅಡ್ರೆಸ್ ಸಂಬಂಧಪಟ್ಟಂಗೆ ಸರ್ ಓನ್ಲಿ ಒನ್ ಏನು ಎಲ್ಲ ಕಡೆಯಿಂದ ಕೇಳಿ ಬರ್ತಿದೆ ಮಕ್ಕಳ ಕಡೆಯಿಂದ ಒಪ್ಪಂದ ಪತ್ರ ಕೊಟ್ಮೇಲೆ ಕೂಡ ಕಂಟಿನ್ಯೂಸ್ ಆಗಿ ಇವತ್ತಿನ ಜಾಸ್ತಿ ಆಗ್ಬೋದು. ಮಗು ಫೈನಲ್ ಸರ್. ಆಮೇಲೆ ಎರಡನೇ ಸಮಸ್ಯೆ ಸರ್, ಆನ್ಲೈನ್ ಹಾಕ್ಬೇಕು ಸರ್, ಡೈಲಿ ಆನ್ಲೈನ್ ಹಾಕ್ಬೇಕು ಸರ್. ಫಸ್ಟು STS ಅಟೆಂಡೆನ್ಸ್ ಅಷ್ಟೇ ಇತ್ತು ಸರ್ ನಮ್ಗೆ. ನಾವು ರಾತ್ರಿ 8 ಆಗಲಿ 9 ಆಗಲಿ 100% ಪ್ರೋಗ್ರೆಸ್ ನಮ್ಮ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ತಗೊಳ್ಳೋದಿಲ್ಲ ಸರ್. ಸರ್ ಡೈಲಿ ಅದು 100 ಮಾಡೇ ಸರ್ ಮುಂದಿನ ಸರ್. ಈಗ ಸರ್ ಇದು 3-4 ಕಡೆ ಹಾಕ್ಬೇಕಾಗುತ್ತೆ ಸರ್. ವೆಬ್ಸೈಟಿಗೆ ಹೋಗಿ ಹಾಕ್ಬೇಕು ಸರ್. 95% ನಮ್ಮ ತಾಲೂಕು